ಹಾಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಶುಭಗಳು. ಬನ್ನಿರಿ, ಈ ಅನುದಿನದ ಧ್ಯಾನಕ್ಕಾಗಿ ನೀವು ಸಿದ್ಧರಾಗಿದ್ದೀರಾ? ನಾನು ಸಿದ್ಧನಾಗಿದ್ದೇನೆ. ಯಾವಾಗ ದೇವರ ನಾಮ ಮಹಿಮೆ ಪಡಿಸುವುದಕ್ಕೋಸ್ಕರ ಎಲ್ಲರೂ ಒಟ್ಟುಗೂಡಬೇಕು ಎಂದು ಪ್ರತಿದಿನ ಉದಯ, ಮಧ್ಯಾಹ್ನ, ಸಾಯಂಕಾಲ ದೇವರು ಕೊಡುವ ಸಂದೇಶಗಳೊಂದಿಗೆ ನಿಮ್ಮ ಮುಂದೆ ಬರ್ತಿದ್ದೇನೆ. ಬನ್ನಿರಿ, ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಈ ದಿನದ ಆಹಾರ ನಮಗೆ ಅನುಗ್ರಹಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಅನುದಿನದ ಆಹಾರ ನಮಗೆ ದಯಪಾಲಿಸು ಎಂದು ನಾವು ಪ್ರಾರ್ಥಿಸುತ್ತಿರುತ್ತೇವೆ. ಅಂದರೆ ಆಯಾ ದಿನಕ್ಕೆ ಬೇಕಾಗಿರುವ ಅನ್ನಪಾನದ ಕುರಿತು ಅಂದುಕೊಳ್ತಾ ಇದ್ದೀರೋ, ಇಲ್ಲವೇ ಆಧ್ಯಾತ್ಮಿಕವಾಗಿರುವಂತಹ ಆಹಾರ ಬೇಡುತ್ತಿದ್ದೇವಾ? ನಾವು ಈ ಲೋಕದಲ್ಲಿ ಜೀವಿಸುತ್ತಾ ಇರುವಾಗ ನಿಜವಾಗಲೂ ಆಹಾರ ತಿನ್ನದೇ ಇರುವುದಾದರೆ ನಿರ್ಶಕ್ತರಾಗುತ್ತೇವೆ, ಬಲಹೀನರಾಗುತ್ತೇವೆ, ನಾವು ಯಾವ ಕೆಲಸ ಮಾಡಲಿಕ್ಕಾಗಲ್ಲ. ಅದಕ್ಕೆ ಶರೀರಕ್ಕೆ ಬೇಕಾದಂತಹ ಆಹಾರ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಅವಶ್ಯಕವಾಗಿದೆ. ಮತ್ತು ಅದಕ್ಕಿಂತಲೂ ಅತ್ಯಧಿಕವಾಗಿ ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ಆಹಾರ, ಜೀವಾಹಾರ ಅವಶ್ಯಕವಲ್ಲವೇ? ಬಹಳಷ್ಟು ಸಾರಿ ನಾವು ಇದನ್ನು ಗುರುತಿಸುತ್ತಾ ಇಲ್ಲ. ನಮ್ಮ ಶರೀರ, ನಮ್ಮ ಆತ್ಮ. ಶರೀರ ಹೊರಗಡೆ ಕಾಣಿಸಿಕೊಳ್ಳುತ್ತದೆ, ಆತ್ಮ ನಮ್ಮ ಕಣ್ಣಿಗೆ ಕಾಣಿಸದಂತಹ ದೇವರು ನಮಗೆ ಕೊಟ್ಟಿರುವಂತಹ ಜೀವ ಪ್ರಾಣಾತ್ಮವಾಗಿದೆ. ನೆಲದಲ್ಲಿನ ಮಣ್ಣನ್ನು ತೆಗೆದುಕೊಂಡು ಮನುಷ್ಯನನ್ನಾಗಿ ಮಾಡಿ ಅವನ ಮೂಗಿನಲ್ಲಿ ಜೀವಶ್ವಾಸ ಊದಲು ಅವನು ಜೀವಿಸುವ ಪ್ರಾಣಿಯಾದನು, ಪ್ರಾಣಾತ್ಮ ಉಳ್ಳವನಾದನೆಂದು ಬೈಬಲ್ನಲ್ಲಿ ಓದುತ್ತೇವಲ್ಲವೇ? ನಮಗೆ ಚೆನ್ನಾಗಿ ಗೊತ್ತು, ನಮ್ಮೊಳಗಡೆ ಒಬ್ಬಾತನಿದ್ದಾನೆಂದು ನಮಗೆ ಚೆನ್ನಾಗಿ ಗೊತ್ತು. ಹಾಗೆಯೇ ನಾವು ಈ ಲೋಕದಲ್ಲಿ ದೇವರಿದ್ದಾರೆ ಎಂದು ನಂಬುತ್ತೇವೆ, ಹೌದಲ್ಲವೋ? ದೇವರು ಎಷ್ಟು ನಿಜವೋ, ಈ ಲೋಕದಲ್ಲಿ ಮಾನವನನ್ನು ತಪ್ಪು ದಾರಿ ಹಿಡಿಸುವುದಕ್ಕಾಗಿ, ಬಲಹೀನಪಡಿಸುವುದಕ್ಕಾಗಿ, ದೇವರಿಂದ ದೂರ ಮಾಡುವುದಕ್ಕಾಗಿ ಪ್ರಯತ್ನಿಸುವಂತಹ ಮತ್ತೊಬ್ಬನಿದ್ದಾನೆ ಪ್ರಿಯರೇ. ಯಾರು ಅವನು? ಅಪವಾದಿ, ಸೈತಾನ. ಸೈತಾನನೂ ಇಲ್ಲ, ದೇವರೂ ಇಲ್ಲ, ದೇವರೂ ಇಲ್ಲ, ದೆವ್ವವೂ ಇಲ್ಲ ಎನ್ನುವಂಥವರು ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚಾಗ್ತಿದ್ದಾರೆ. ನಾವು ಒಪ್ಪಿಕೊಂಡರೂ ಒಪ್ಪಿಕೊಳ್ಳದಿದ್ದರೂ ದೇವರು ಇದ್ದಾರೆ, ಸೈತಾನನೂ ಇದ್ದಾನೆ. ಅದಕ್ಕೆ ಇವೆರಡರ ಮಧ್ಯ ನಾವು ದೇವರ ಸಾರೂಪ್ಯದಲ್ಲಿ ಉಂಟು ಮಾಡಲ್ಪಟ್ಟ ನಾವು ಸೈತಾನನು ಮಾಡಿರುವ ಮೋಸದಿಂದ ಮೋಸ ಹೋಗಿರುವುದರಿಂದ ದೇವರಿಗೋಸ್ಕರ ಬದುಕಬೇಕೆಂದು ಆಶಿಸಿದರೂ ಬದುಕಲಾರದೆ ತೊಂದರೆ ಪಡುತ್ತಾ ಹೋರಾಡುತ್ತಾ ಇರ್ತೇವೆ. ಅದಕ್ಕೆ ನಮ್ಮ ಆಧ್ಯಾತ್ಮಿಕ ಜೀವಿತ ಬಲಗೊಳಿಸಿಕೊಳ್ಳುವುದಕ್ಕಾಗಿ ದೇವರೊಂದಿಗೆ ಸಮಯ ಕಳೆಯುವಂಥದ್ದು ಅವಶ್ಯಕವಾಗಿದೆ. ಇನ್ನು ಕೆಲವರು ಸತ್ತ ನಂತರದ ಜೀವಿತವಿಲ್ಲ. ಮನುಷ್ಯನು ಅಂದರೆ ಬದುಕುವಷ್ಟು ಕಾಲ ಬದುಕುತ್ತೇವೆ, ನಂತರ ಸಾಯ್ತೇವೆ, ಹುಣಿಟ್ಟ ನಂತರ ಸಮಾಧಿಗೆ ಸೇರ್ತೇವೆ, ಮಣ್ಣಾಗಿ ಹೋಗ್ತೇವೆ, ಬೂದಿಯಾಗಿ ಹೋಗ್ತೇವೆ, ಇನ್ನಷ್ಟೇ ನಮ್ಮ ಕತೆ ಮುಗಿದು ಹೋಗುತ್ತೆ ಅಂದುಕೊಳ್ತಾರೆ. ಹಾಗಲ್ಲ ಪ್ರಿಯರೇ, ಮಣ್ಣು ಮಣ್ಣಿಗೆ ಸೇರುತ್ತದೆ, ಆತ್ಮವಾದರೂ ಅದನ್ನು ದಯಪಾಲಿಸಿದ ಆತನ ಬಳಿಗೆ ಹೋಗುತ್ತೆ. ನೀವು ನಂಬ್ರಿ ನಂಬದೇ ಇರ್ರಿ, ನಮಗೆ ಒಂದು ಆತ್ಮ ಇದೆ, ಅದು ಮರಣ ಇಲ್ಲದಾಗಿದೆ. ದೇವರನ್ನು ನಾವು ಕೋರಿಕೊಳ್ಳುವುದಾದರೆ ನಮ್ಮ ಆತ್ಮ ಬಲಪಡಿಸಿಕೊಳ್ಳುವುದಕ್ಕಾಗಿ ಸೈತಾನನು ನಮ್ಮನ್ನು ವಶಪಡಿಸಿಕೊಂಡು ಈ ಶರೀರದ ಮೂಲಕ ಶರೀರಾನುಸಾರವಾಗಿ ಮಾಡುವುದಕ್ಕಾಗಿ ಹೋರಾಡ್ತಾನೆ. ಈ ಹೋರಾಟದಲ್ಲಿಯೇ ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾನಾ ವಿಧವಾದ ಹೋರಾಟಗಳಲ್ಲಿ ಕಳವಳಗೊಳ್ಳುತ್ತಾ ಇರ್ತೇವೆ. ಒಳ್ಳೆಯವರಾಗಿರಬೇಕೆಂದು ಬಯಸಿದರೂ ಇರಲಿಕ್ಕಾಗೋದಿಲ್ಲ, ಮಾಡಬೇಕು ಅಂದುಕೊಂಡದ್ದನ್ನು ಮಾಡಲಿಕ್ಕಾಗೋದಿಲ್ಲ, ಮಾಡಬಾರದು ಅಂದುಕೊಂಡದ್ದನ್ನೇ ಮಾಡುತ್ತಾ ಇರುತ್ತೇವೆ. ಅದನ್ನು ಪೌಲನು ಚೆನ್ನಾಗಿ ಹೇಳಿದ್ದಾನೆ. ಇವೆರಡರ ಮಧ್ಯ, ಶರೀರಕ್ಕೂ ಆತ್ಮಕ್ಕೂ ಮಧ್ಯ ಒಂದು ಹೋರಾಟ ಉಂಟಾಗ್ತದಂತೆ. ಅಫ್ಕೋರ್ಸ್, ಅಪರಾಧಗಳ ವಿಷಯದಲ್ಲಿ, ದೋಷಗಳ ವಿಷಯದಲ್ಲಿ ಸತ್ತಂತವರಾಗಿರುವವರಿಗೆ ಯಾವ ಹೋರಾಟ ಇರಲ್ಲ. ಆದರೆ ಕ್ರಿಸ್ತನಿಗೋಸ್ಕರ ಬದುಕಬೇಕೆಂದಿರುವವರು, ಕ್ರಿಸ್ತನು ಕೊಡುವ ಪಾಪ ಕ್ಷಮಾಪಣೆ ಹೊಂದಿದವರು, ಶುದ್ಧ ಹೃದಯ ಹೊಂದಿಕೊಂಡಂಥವರು, ರಕ್ಷಿಸಲ್ಪಟ್ಟಂಥವರು, ಈ ಲೋಕ ಮಾಲಿನ್ಯ ಅಂಟಿಕೊಳ್ಳದೆ ದೇವರಿಗೋಸ್ಕರ ಬದುಕಬೇಕು. ನಮಗೋಸ್ಕರ ದೇವರು ಮಹಾ ರಾಜ್ಯವನ್ನು, ಪರಲೋಕ ರಾಜ್ಯವನ್ನು ಸಿದ್ಧಪಡಿಸಿದ್ದಾರೆ. ನಮಗೋಸ್ಕರ ನಿವಾಸ ಸ್ಥಳವನ್ನು ಸಿದ್ಧಪಡಿಸಿದ್ದಾರೆ. ನಾವು ಮರಣ ಹೊಂದುವುದಾದರೆ ಯೇಸುವಿನೊಂದಿಗೆ ಇರುತ್ತೇವೆ ಎಂದು ನಂಬಿಕೆ ಉಳ್ಳಂಥವರು. ಈ ಲೋಕ ನಮ್ಮನ್ನು ಸೆಳೆಯುತ್ತಾ ಇರುವಾಗ, ಎಳೆಯುತ್ತಾ ಇರುವಾಗ, ಶೋಧಿಸುತ್ತಾ ಇರುವಾಗ ಅವುಗಳ ಮೇಲೆ ಜಯ ಹೊಂದಿ ಕರ್ತನಿಗೋಸ್ಕರ ಜೀವಿಸಲು ಆತುರ ಪಡುತ್ತೇವೆ, ತವಕಿಸುತ್ತಾ ಇರ್ತೇವೆ. ನೀವು ಕೂಡ ಹಾಗಿದ್ದೀರಾ?
ಸೈತಾನನು ಇದ್ದಾನೆ ಪ್ರಿಯರೇ. ಅವನೊಬ್ಬ ತಂತ್ರಗಾರನು, ಮೋಸಗಾರನೂ ಆಗಿದ್ದಾನೆ, ಸುಳ್ಳುಗಾರನಾಗಿದ್ದಾನೆ. ನಾವು ಸೈತಾನನ ತಂತ್ರಗಳನ್ನು ಅರಿತವರಾಗಿರಬೇಕು. ಯಾಕೆಂದರೆ ಸೈತಾನನು ನಮ್ಮ ಎದುರು ಬರುವಾಗ ಖಂಡಿತವಾಗಿ ಅವನನ್ನು ಎದುರಿಸುತ್ತೇವೆ. ಅಂದರೆ ಕಪ್ಪು ಮುಖ, ಕೊಂಬಿರುವಂತಹ ಸೈತಾನನಿಗೆ ಕೆಲವರು ತೋರಿಸ್ತಾರಲ್ಲವೇ, ಅಂತಹ ಸೈತಾನನನ್ನು ನಾವು ಎದುರುಗೊಂಡಾಗ ನಾವು ಎದುರಿಸಬಹುದು. ಬೇಕಾದರೆ ಕನಿಷ್ಠ ಕರ್ತನ ಬಳಿಗೆ ಓಡಿ ಹೋಗಬಹುದು. ಆದರೆ ಅವನು ಯಾವ ರೂಪದಲ್ಲಿ ಬರ್ತಾನೆಂದು ಗೊತ್ತಿಲ್ಲ. ಅವನು ಬೆನ್ನಲ್ಲಿ ಚೂರಿ ಇಡುವಂತೆ ಬರ್ತಾನೆ, ವೇಷಧಾರಿಯಾಗಿದ್ದಾನೆ, ಮೋಸಗಾರನಾಗಿದ್ದಾನೆ, ಸುಳ್ಳಿನೊಂದಿಗೆ ಬರುವವನಾಗಿದ್ದಾನೆ. ಹಾಗಾಗಿ ಇದು ಬಹಳ ಜಾಗ್ರತೆಯಿಂದ ನಾವು ಕಂಡುಕೊಳ್ಳಬೇಕು. ನಾವು ಕರ್ತನು ಕೊಡುವಂತಹ ದೈವಿಕ ಜ್ಞಾನವನ್ನು ಹೊಂದಿಕೊಂಡಿರುವಾಗ, ಜ್ಞಾನಾತ್ಮ ಉಳ್ಳವರಾಗಿರುವಾಗ, ಯಾವುದು ಸುಳ್ಳಿನ ಆತ್ಮ, ಯಾವುದು ಸತ್ಯದ ಆತ್ಮ, ಯಾವುದು ನಿಜ, ಯಾವುದು ಅಲ್ಲ ಎಂಬುದಾಗಿ ತಿಳಿದುಕೊಳ್ಳುತ್ತೇವೆ. ಈ ಅಂತ್ಯ ದಿನಮಾನಗಳಲ್ಲಿ ಯಾರಿಗೆ ಮೋಸ ಮಾಡಬೇಕು, ಯಾರಿಗೆ ಯಾವ ರೀತಿಯಾಗಿ ನಾಶ ಮಾಡಬೇಕು, ಮುಖ್ಯವಾಗಿ ಯೇಸು ಕ್ರಿಸ್ತನಿಗೋಸ್ಕರ ಜೀವಿಸಬೇಕೆಂದಿರುವವರಿಗೆ ಸೈತಾನನು ಹುಡುಕುತ್ತಾ ತಿರುಗಾಡ್ತಿದ್ದಾನಂತೆ. ಒಂದು ಸಾರಿ ನೀವು ಆ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ ನೋಡೋಣ. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನಂತೆ. ಅಂದರೆ ಸಿಂಹ ಗರ್ಜಿಸುತ್ತಾ ಹುಡುಕುತ್ತದೆ ಅಂತೆ ಬೇಟೆಗೋಸ್ಕರ. ಅಂದರೆ ನಮ್ಮ ಎದುರುಗಡೆ ಗರ್ಜಿಸುತ್ತಾ ಬಂದ್ರೆ ನಾವು ಓಡಿ ಹೋಗಬಹುದು. ಇಲ್ಲಿ ಹಾಗಲ್ಲ ಇರೋ ಉದಾಹರಣೆ. ಹುಡುಕುತ್ತಾ 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 ಯಾವ ಮನುಷ್ಯನಿಗೆ ಹೇಗೆ ಮೋಸ ಮಾಡಬೇಕು, ಯಾವ ರೀತಿಯಾಗಿ ಅವರನ್ನು ದೇವರಿಂದ ದೂರ ಮಾಡಿ ತಪ್ಪುದಾರಿ ಹಿಡಿಸಬೇಕೆಂದು ಅವನು ನಮ್ಮನ್ನು ಬೆನ್ನಟ್ಟುತ್ತಾ ಇರ್ತಾನೆ. ನಮಗೆ ಯಾವ ಹೋರಾಟವಿಲ್ಲ ಎನ್ನುವಂಥವರು ನೀವಿರುವುದಾದರೆ ನೀವು ಆತ್ಮಾನುಸಾರವಾಗಿರುವಂಥವರು ಅಲ್ಲವೇನೋ? ನಾವು ಶರೀರದಲ್ಲಿದ್ದರೂ ಕೂಡ ಈ ಶರೀರಾನುಸಾರವಾದ ಜೀವಿತಕ್ಕೆ ನಾವು ರೂಢಿ ಮಾಡಿಕೊಂಡವರಾಗಿದ್ದೇವೇನೋ? ಯೇಸುವನ್ನು ಅರಿತುಕೊಂಡ ನಂತರ ನಾವು ಆತ್ಮಾನುಸಾರವಾಗಿ ಮಾರ್ಪಟ್ಟಾಗ ನಮ್ಮ ಆತ್ಮದ ಮೂಲಕ ಶರೀರದ ಕಾರ್ಯಗಳೆಲ್ಲವನ್ನು ಸಾಯಿಸಬೇಕೆಂದು, ಜಯಿಸಬೇಕೆಂದು, ಶರೀರಕ್ಕೆ ಆತ್ಮ, ಆತ್ಮಕ್ಕೆ ಶರೀರ ವಿರೋಧವಾಗಿ ವರ್ತಿಸುತ್ತವೆ ಎಂದು ಪರಿಶುದ್ಧ ಸತ್ಯವೇದ ಓದುವಾಗ ನಮಗೆ ಅರ್ಥವಾಗುತ್ತೆ. ನಾವು ಯೇಸುವನ್ನು ಅರಿತು ಉನ್ನತ ಸ್ಥಾನದಲ್ಲಿದ್ದವರಾಗಿದ್ದೇವೆ. ಆದರೆ ಸೈತಾನನು ಹೇಗೆ ನಮ್ಮನ್ನು ಕೆಳಗೆಳೆಯಬೇಕೆಂದು ಪ್ರಯತ್ನಿಸ್ತಾನೆ. ನಾವು ಮುಂದಕ್ಕೆ ಸಾಗುತ್ತಿದ್ದೇವೆ, ಸೈತಾನನು ನಮಗೆ ಹೇಗಾದರೂ ಮಾಡಿ ಹಿಂದಕ್ಕೆ ಎಳೆಯಬೇಕು ಎಂದು ಪ್ರಯತ್ನಿಸ್ತಾನೆ. ಈಗ ನೀವೇ ಹೇಳಿ, ನಾವು ಭಕ್ತಿಯಲ್ಲಿ ಹಿಂದೆ ಬೀಳುತ್ತಿದ್ದೇವೆ ಎಂದು ಹೇಳುವಂಥವರು ಇದ್ದೀರಲ್ಲವೋ? ನಾನು ವಿಶ್ವಾಸದಲ್ಲಿ ಜಾರಿ ಬೀಳ್ತಿದ್ದೇನೆ ಎನ್ನುವಂಥವರು ಕೂಡ ಇರುತ್ತಾರಲ್ಲವೋ? ನನ್ನ ಆಧ್ಯಾತ್ಮಿಕ ಜೀವಿತ ಪತನವಾಗುತ್ತಿದೆ ಎಂದು ಹೇಳುವಂಥವರು ಕೂಡ ಇದ್ದಾರಲ್ಲವೋ? ಒಂದು ವೇಳೆ ನೀವು ಹೇಳದಿದ್ದರೂ ಕೂಡ ನಿಮ್ಮನ್ನು ನೋಡಿದಂಥವರು ಏನಾಯ್ತು ನಿಮಗೆ? ನಿಮ್ಮ ಪ್ರಾರ್ಥನೆ ಜೀವಿತ ಏನಾಯ್ತು? ನಿಮ್ಮ ವಿಶ್ವಾಸ ಏನಾಯ್ತು? ನಿಮ್ಮ ಭಕ್ತಿ ಏನಾಯ್ತು? ಯಾಕೆ ಹೀಗೆ ವರ್ತಿಸ್ತಾ ಇದ್ದೀರಿ? ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಿ? ಯಾಕೆ ಇಂಥ ಕೀಳ್ಮಟ್ಟಕ್ಕೆ ಬಿದ್ದೀರಿ ಎಂದು ಅನ್ನುತ್ತಾ ಇದ್ದಾರೋ? ಹಾಗಾದರೆ ಒಂದು ಸಾರಿ ನಿಮ್ಮನ್ನು ಪರಿಶೀಲಿಸಿಕೊಳ್ಳಿರಿ. ಸೈತಾನನು ಅಪವಾದಿಯಾಗಿದ್ದಾನೆ, ತಂತ್ರಗಾರನಾಗಿದ್ದಾನೆ. ಅವನು ನಮಗೆ ತಪ್ಪು ದಾರಿ ಹಿಡಿಸುವುದಕ್ಕಾಗಿ, ನಮ್ಮ ಕಣ್ಣುಗಳಿಗೆ ಕುರುಡುತನವನ್ನುಂಟು ಮಾಡುವುದಕ್ಕಾಗಿ, ನಮ್ಮನ್ನು ಅವಿಶ್ವಾಸಿಗಳನ್ನಾಗಿ ಮಾರ್ಪಡಿಸುವುದಕ್ಕಾಗಿ ಅವನು ವಿವಿಧ ವಿಧಾನದಲ್ಲಿ ಪ್ರಯತ್ನಿಸುತ್ತಾನೆ. ಆಕರ್ಷಿಸುವುದರ ಮೂಲಕ, ಎರೆ ಹಾಕುವುದರ ಮೂಲಕ, ಭಯಪಡಿಸುವುದರ ಮೂಲಕ, ಬಾಧೆಪಡಿಸುವುದರ ಮೂಲಕ. ಅದಕ್ಕೆ ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ, ಭಯಪಡಬೇಡಿರಿ, ಮೋಸ ಹೋಗಬೇಡಿರಿ, ಧೈರ್ಯವಾಗಿರಿ, ನನ್ನ ಕಡೆಗೆ ನೋಡಿರಿ, ನನಗೆ ಮೊರೆ ಇಡೀರಿ. ಅದಕ್ಕೆ ಪ್ರಿಯರೇ, ಕ್ರೈಸ್ತಿಯ ಜೀವಿತದಲ್ಲಿ ನಾವು ಮುಂದೆ ಸಾಗಬೇಕೆಂದಿರುವಂಥವರು ಅನುದಿನವೂ ದೇವರೊಂದಿಗೆ ಸಹವಾಸದಲ್ಲಿರೋದು ಅವಶ್ಯಕವಾಗಿದೆ. ದೇವರ ವಾಕ್ಯದ ಎಚ್ಚರಿಕೆಗಳು ಸೈತಾನನ ಬಲೆಗೆ ಬೀಳದಂತೆ ನಮ್ಮನ್ನು ಕಾಪಾಡುತ್ತವೆ. ದೇವರ ವಾಕ್ಯದ ಧ್ಯಾನ ನಮಗೆ ಆಧ್ಯಾತ್ಮಿಕವಾದ ಶಕ್ತಿಯನ್ನು ಕೊಟ್ಟು ನಾವು ಅಪವಾದಿಯ ತಂತ್ರಗಳನ್ನು ಗುರುತಿಸುವ ಹಾಗೆ ದೈವಿಕವಾದ ಜ್ಞಾನ ನಾವು ಉಳ್ಳವರಾಗಿರುತ್ತೇವೆ. ದಯವಿಟ್ಟು ಅನುದಿನವೂ ಪ್ರಾರ್ಥಿಸುವುದನ್ನು ಬಿಡಬೇಡಿರಿ. ನಿಮ್ಮ ಸಮಸ್ಯೆಗಳು, ನಿಮ್ಮ ಹೋರಾಟಗಳು, ನಿಮ್ಮ ಆಸೆಗಳು, ನಿಮ್ಮ ಕೋರಿಕೆಗಳು ಹೇಗಿವೆ ಎಂಬುದಾಗಿ ಒಂದು ಸಾರಿ ದೇವರ ಮುಂದೆ ಕೂತ್ಕೊಂಡು ಆತನ ಸನ್ನಿಧಿಯಲ್ಲಿ ಪರಿಶೀಲಿಸಿ ಪ್ರಾರ್ಥಿಸಿಕೊಳ್ಳಿರಿ.
ಯಾವುದು ಸರಿಯಾದ ಯೋಚನೆಯಾಗಿದೆಯೋ, ಯಾವುದು ಇಲ್ಲವೋ, ಯಾವುದು ಸೈತಾನನ ಉದ್ದೇಶವೋ, ಯಾವುದು ದೇವರ ಉದ್ದೇಶವೋ ಎಂದು ನೀವು ಗುರುತಿಸಬಹುದು. ಪೌಲನು ಹೇಳ್ತಾನೆ, ಸೈತಾನನ ತಂತ್ರೋಪಾಯಗಳನ್ನು ನಾವು ಅರಿಯದವರಲ್ಲವಲ್ಲ ಎಂಬುದಾಗಿ ಪತ್ರಿಕೆಯಲ್ಲಿ ಹೇಳುತ್ತಾನೆ. ನೀವು ಅರಿತವರಾಗಿದ್ದೀರಾ? ಒಬ್ಬ ವ್ಯಕ್ತಿ ಎದುರಿಸಲು ನಮ್ಮ ಎದುರುಗಡೆ ಬರುವಾಗ ಅವನಿಗೆ ಈಸಿಯಾಗಿ ಎದುರಿಸಬಹುದು. ಆದರೆ ಬೆನ್ನಲ್ಲಿ ಚೂರಿ ಇಡುವವನು ಕಾಲ್ ಕೆಳಗೆ ಕುಣಿ ಅಗಿಯುತ್ತಾನೆಂದು ಹೇಳ್ತಾರಲ್ಲವೇ? ನಂಬಿಸಿ ಮೋಸ ಮಾಡುವಂಥವರು ಹಾಗಿರ್ತಾರೆ. ಸೈತಾನನು ಯಾವುದೋ ಒಂದು ಎರೆ ಹಾಕಿ ನಮ್ಗೆ ಯಾವುದೋ ಒಂದು ಆಸೆ ತೋರಿಸ್ತಾನೆ. ನೀವು ಈ ಹಣ್ಣು ತಿಂದ ದಿನ ನೀವು ನಿಶ್ಚಯವಾಗಿ ಸಾಯುವುದೇ ಇಲ್ಲ ಅನ್ನುತ್ತಾನೆ. ನೀವು ದೇವರ ದೂತರಂತಾಗುತ್ತೀರಿ, ದೇವರಿಗಿಂತಲೂ ಹೆಚ್ಚಿನವರಾಗುತ್ತೀರಿ ಅನ್ನುತ್ತಾನೆ. ಎಷ್ಟು ಹುರಿದುಂಬಿಸುತ್ತಾನೆ ನೋಡಿ ಸೈತಾನನು. ಆ ದಿನ ಆದಾಮ ಹವ್ವ ಅವರ ಬಳಿಗೆ ಹೋಗಿ ಆ ಮಾತು ಕೇಳಿದ ಹವ್ವ ದೇವರು ಹೇಳಿರುವ ಮಾತನ್ನು ಕೂಡ ಮರೆತು ಏನೋ ಆಗುತ್ತೇನೆ ಅಂದುಕೊಂಡು ಪಾಪ ಆ ಹಣ್ಣು ತಿಂದ ನಂತರ ಈ ದಿನದವರೆಗೂ ಮಾನವ ಜಾತಿಯೆಲ್ಲ ಪಡುವಂತಹ ತೊಂದರೆಗಳು ನೋಡ್ತಿದ್ದೇವಲ್ಲವೇ? ಸರ್ವ ಲೋಕವನ್ನು ಸೈತಾನನು ಮರಳುಗೊಳಿಸಿ ಪ್ರತಿಯೊಬ್ಬನು ಸೈತಾನನಿಗೆ ಅಧೀನನಾಗುವ ಸ್ಥಿತಿಯಲ್ಲಿರುವಾಗ, ಹೋರಾಡಿ ಸೈತಾನನನ್ನು ಜಯಿಸಲಾರದಂತಹ ಪರಿಸ್ಥಿತಿಯಲ್ಲಿ ಮಾನವ ಜಾತಿ ಬಿದ್ದಿರುವಾಗ, ತಕ್ಕ ಸಮಯದಲ್ಲಿ ಕರ್ತನಾದ ಯೇಸುಕ್ರಿಸ್ತನು ಈ ಲೋಕಕ್ಕೆ ಬಂದು ಮನುಷ್ಯನಾಗಿ ಬಂದು ಶರೀರಧಾರೆಯಾಗಿ ಬಂದು ಅಪವಾದಿಯನ್ನು ಎದುರಿಸುತ್ತಾರೆ, ಶೋಧನೆಯನ್ನು ಜಯಿಸುತ್ತಾರೆ, ಸೈತಾನನನ್ನು ಜಯಿಸುತ್ತಾರೆ, ಅವನ ತಲೆಯನ್ನು ಜಜ್ಜಿ ಹಾಕುತ್ತಾರೆ. ಆತನು ಶಿಲುಬೆಯ ಯಜ್ಞದ ಮೂಲಕ ಈ ದಿನ ನಮಗೆ ವಿಮೋಚನೆಯುಂಟಾಯಿತು. ನಾವು ಭಯಪಡುವ ಅಗತ್ಯವಿಲ್ಲ. ನಿಮ್ಮಲ್ಲಿರುವವನು ಲೋಕದಲ್ಲಿರುವವನಿಗಿಂತಲೂ ಹೆಚ್ಚಿನವನಾಗಿದ್ದಾನೆ ಎಂದು ಮರೆಯಬೇಡಿರಿ. ಹೇಡಿತನಕ್ಕೆ ಅವಕಾಶ ಕೊಡಬೇಡಿರಿ. ದೇವರಿಗೋಸ್ಕರ ಆಶಿಸಿರಿ, ಈ ಲೋಕದಲ್ಲಿರುವವುಗಳಿಗೋಸ್ಕರ ಆಶಿಸಬೇಡಿರಿ. ಎಷ್ಟೋ ಅದ್ಭುತ ಕಾರ್ಯ ಮಾಡಿ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದು ಯೆರಿಕೋ ಗೋಡೆ ಬಿದ್ದು ಹೋಗುವ ಹಾಗೆ ಒಂದು ದೊಡ್ಡ ಅದ್ಭುತ ಕಾರ್ಯ ಮಾಡಿ ಆ ಯೆರಿಕೋ ಪಟ್ಟಣದಲ್ಲಿ ಶಪಿತವಾದದನ್ನು ಮುಟ್ಟಬಾರದೆಂದು ದೇವರು ಹೇಳಿದ್ರೆ, ಆಕಾನು ಎಂಬ ಒಬ್ಬ ವ್ಯಕ್ತಿ ಏನ್ ಮಾಡಿದ ಪ್ರಿಯರೇ? ಅಲ್ಲಿನ ವಸ್ತ್ರಗಳನ್ನು, ಬಂಗಾರದ ಪಾತ್ರೆಗಳನ್ನು ಬಯಸಿ ಆಶಿಸಿ ಅವುಗಳನ್ನು ಕದ್ದುಕೊಂಡು ತನ್ನ ಮನೆಗೆ ತಂದು ಮುಚ್ಚಿಟ್ಟುಕೊಳ್ಳುತ್ತಾನೆ. ಹೇಗೆ ಆಸೆಯನ್ನು ಹುಟ್ಟಿಸಿದ ನೋಡಿ ಸೈತಾನನು. ಬಂಗಾರಕ್ಕೋಸ್ಕರ ಆಸೆಪಟ್ಟು ಇತರರಿಗೆ ಹತ್ಯೆ ಮಾಡುವಂಥವರಿದಾರಲ್ಲವೇ? ದುಡ್ಡಿಗೋಸ್ಕರ ಮನುಷ್ಯರೊಂದಿಗೆ ವಿರೋಧತ್ವ ಬೆಳೆಸಿಕೊಳ್ಳುವಂಥವರಿದಾರಲ್ಲವೇ? ಸಣ್ಣ ಸಣ್ಣ ವಿಷಯಗಳಿಗೋಸ್ಕರ ಮನಸಾಕ್ಷಿಯನ್ನು ಹಾಳು ಮಾಡಿಕೊಂಡು ದೇವರಿಂದ ದೂರವಾದಂಥವರು ಸೈತಾನನ ಬಲೆಯೊಳಗೆ ಸಿಕ್ಕಾಕೊಂಡವರಾಗಿದ್ದಾರೆ. ಸೈತಾನನಿಗೆ ಅವಕಾಶ ಕೊಡಬೇಡಿ. ಅವನಿಗೆ ಸ್ವಲ್ಪ ಏನಾದರೂ ಅವಕಾಶ ಕೊಟ್ರೆ ಅವನು ನಮಗೆ ಆಟ ಆಡಿಸುತ್ತಾನೆ. ಅವನು ಬಹಳ ಮರ್ಯಾದಸ್ಥನಾಗಿ, ಬಹಳ ಪ್ರೀತಿಯುಳ್ಳವನಾಗಿ, ನಮಗೆ ಎಷ್ಟೋ ಆಪತ್ ಬಾಂಧವನಂತೆ ಬಂದು ಹುಚ್ಚುಚ್ಚಾದ ಸಲಹೆಯನ್ನು ಕೊಡುತ್ತಾ ಮನುಷ್ಯರಿಗೆ ತಪ್ಪು ದಾರಿ ಹಿಡಿಸುವಂಥದ್ದು ನಾವು ಗಮನಿಸುತ್ತಿದ್ದೇವೆ. ತಪ್ಪಾದ ಸಲಹೆಯನ್ನು ನಿಮಗೆ ಕೊಡುವಂಥವ್ರು ಯಾರೇ ಆಗಿರಲಿ, ಅವರು ಸೈತಾನನ ಸಂಬಂಧಿಯಾಗಿದ್ದಾರೆ. ಎಸ್, ಸೈತಾನನು ಈ ದಿನ ಬಹಳಷ್ಟು ಜನರನ್ನು ಬಳಸಿಕೊಳ್ಳುತ್ತಿದ್ದಾನೆ. ಒಂದು ಕಾಲದಲ್ಲಿ ಪೇತ್ರನನ್ನು ಕೂಡ ಬಳಸಿಕೊಳ್ಳುತ್ತಾನೆ. ನನ್ನನ್ನು ಎಲ್ಲರೂ ಏನು ಅಂದುಕೊಳ್ತಾರೆ ಎಂದು ಯೇಸು ಕೇಳಿದಾಗ ಎಲ್ಲರೂ ಏನೇನೋ ಹೇಳಿದ್ರೆ ಪೇತ್ರನು ಹೇಳ್ತಾನೆ, ನೀನು ಪರತ್ಪರನಾದ ದೇವ ಕುಮಾರನಾಗಿದ್ದಿ. ಆಗ ಯೇಸು ಹೇಳ್ತಾರೆ, ನಿನಗೆ ತಂದೆಯಾದ ದೇವರೇ ಪರಿಶುದ್ಧಾತ್ಮನ ಮೂಲಕ ಬಯಲ್ಪಡಿಸಿದಾರೆಂದು. ಮನುಷ್ಯ ಕುಮಾರನು ಪಾಪಿಗಳ ಕೈಗೆ ಒಪ್ಪಿಸಲ್ಪಟ್ಟು ಹಿಂಸೆಗೊಳಗಾಗುತ್ತಾನೆ, ಮರಣ ಹೊಂದುತ್ತಾನೆ, 3ನೇ ದಿನದಲ್ಲಿ ತಿರುಗಿ ಎದ್ದು ಬರ್ತಾನೆಂದು ಹೇಳಿದ್ರೆ ಅದೇ ಪೇತ್ರನು ಯೇಸುವಿನ ಕೈ ಹಿಡ್ಕೊಂಡು ಹೇಳ್ತಾನೆ, ಸ್ವಾಮಿ, ಈ ಹಿಂಸೆ ನಿನ್ನಿಂದ ದೂರವಾಗಲಿ, ಈ ಶ್ರಮೆ ನಿನಗೆ ಸಂಭವಿಸಬಾರದು, ನೀನು ಶಿಲುಬೆ ಹತ್ತಬಾರದು, ನೀನು ಸಾಯಬಾರದು ಎಂದು ತಡೆಯುತ್ತಿರುವಾಗ ಯೇಸು ಅದೇ ಪೇತ್ರನಿಗೆ ಏನು ಹೇಳ್ತಾರೆ ಗೊತ್ತಾ? ಪರಿಶುದ್ಧಾತ್ಮ ದೇವರೇ ನನ್ನ ಬಗ್ಗೆ ನಿನಗೆ ಬಯಲ್ಪಡಿಸಿದ್ದಾರೆಂದು ಕೆಲವು ನಿಮಿಷ ಹಿಂದೆ ಹೇಳಿದ ಯೇಸು ಅದೇ ವ್ಯಕ್ತಿಯನ್ನು ಸೈತಾನನು ಬಳಸಿಕೊಳ್ಳಲು ಪ್ರಯತ್ನಿಸಿದಾಗ ದೇವರಿಗೆ ವಿರೋಧವಾದ ಮಾತನ್ನು ಹೇಳುವುದನ್ನು ನೋಡಿದಾಗ ಯೇಸು ಏನು ಹೇಳ್ತಾರೆ? ಸೈತಾನನೇ, ನನ್ನನ್ನು ಬಿಟ್ಟು ಹೋಗು ಅನ್ನುತ್ತಾರೆ. ಪೇತ್ರನೇ ಪ್ರಿಯರೇ ಅವನು. ಆದರೆ ಪೇತ್ರನ ಮೂಲಕ ಸೈತಾನನು ಮಾತಾಡಿಸುತ್ತಿದ್ದಾನೆ. ಹೌದು, ಈ ದಿನ ನಮಗೆ ಪ್ರಿಯರಾದವರ ಮೂಲಕ, ನಮಗೆ ಮುಖ್ಯರಾದವರ ಮುಖಾಂತರ ಕೂಡ ನಮಗೆ ಮೋಸ ಮಾಡ್ತಾನೆ. ಹಾಗಾಗಿ ಯಾರೇ ಏನೇ ಹೇಳುವಾಗ ಅದು ನಮ್ಮ ದೇವರ ಮಾತಿಗೆ ಅನುಕೂಲವಾಗಿದೆಯಾ ಎಂಬುದಾಗಿ ಗುರುತಿಸಬೇಕು. ಯಾರೋ ಹೇಳಿರುವುದಕ್ಕಾಗಿ ನಾವು ಇದನ್ನು ಮಾಡಿದ್ದೇವೆ,
ಅವರು ಒಳ್ಳೆಯವರಾಗಿದ್ದಾರೆ ಅಂದುಕೊಂಡು ನಮ್ಮ ಮಗಳಿಗೆ ಕೊಟ್ಟು ಮದುವೆ ಮಾಡಿದ್ದೇವೆ. ನಮ್ಮ ಪಾಸ್ಟರ್ ಅವರು ಹೇಳಿರುವುದರಿಂದ ಈ ರೀತಿಯಾಗಿ ಮಾಡಿದೆವು, ಅದಕ್ಕೆ ನಷ್ಟ ಹೋದೆವೆಂದು ಹೇಳುವವರು ಬಹಳ ಜನ ಇದ್ದಾರೆ. ಹೌದು ಪ್ರಿಯರೇ, ಸೈತಾನನು ಈ ದಿನಗಳಲ್ಲಿ ಮನುಷ್ಯರಿಂದಲೇ ಮನುಷ್ಯರಿಗೆ ಮೋಸ ಮಾಡಿಸುತ್ತಿದ್ದಾನೆ. ಅದಕ್ಕಾಗಿಯೇ ನೀವು ದೇವರು ಏನು ಹೇಳ್ತಿದ್ದಾರೆ ಎಂಬುದಾಗಿ ತಿಳಿದುಕೊಳ್ಳಬೇಕು. ನೀವು ಒಂದು ವಿಷಯವನ್ನು ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ, ದೇವರೇ ಇದು ನಿನ್ನ ಚಿತ್ತವಾಗಿದೆಯಾ, ಇದು ನಿಮ್ಮ ಆಲೋಚನೆಯಾಗಿದೆಯಾ, ನಿಮ್ಮ ಆಲೋಚನೆ ಸಫಲಗೊಳಿಸಿರಿ, ಸೈತಾನನ ಆಲೋಚನೆ ಚದುರಿಸಿರಿ ಎಂದು ಪ್ರಾರ್ಥಿಸಿದರೆ ನಿಮ್ಮ ಬದುಕಿನಲ್ಲಿ ಸೈತಾನನಿಗೆ ಅವಕಾಶ ಸಿಗಲ್ಲ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮೋಸಗಾರನಾಗಿರುವ, ಸುಳ್ಳುಗಾರನಾಗಿರುವ, ನಾಶನಕರ್ತನಾಗಿರುವ ಸೈತಾನನಿಗೆ ನಾವು ಒಳಗಾಗದೆ, ಅವನು ಕೊಡುವಂತಹ ಅಲ್ಪಕಾಲ ಪಾಪ ಭೋಗಗಳಿಗೆ ನಾವು ಒಳಗಾಗದೆ, ಭೂಸಂಬಂಧವಾದವುಗಳ ಮೇಲೆ ಅವನ ಆಕರ್ಷಣೆಗಳಿಗೆ ಒಳಗಾಗಿ ನಿಮ್ಮಿಂದ ದೂರವಾಗಲಾರದಂತೆ ಸಹಾಯ ಮಾಡಿರಿ. ನಮ್ಮನ್ನು ಪ್ರೀತಿಸಿದಂತಹ, ನಮಗೋಸ್ಕರ ಪ್ರಾಣ ಕೊಟ್ಟಂತಹ, ನಮ್ಮನ್ನು ಕಣ್ಣು ಗುಡ್ಡಿನಂತೆ ಕಾಪಾಡುವಂತಹ ನಮ್ಮ ಕರ್ತನು ನಮ್ಮೊಂದಿಗಿದ್ದಾನೆ, ನಮ್ಮನ್ನು ಎಂದಿಗೂ ಕೈಬಿಡೋದಿಲ್ಲ ಎಂಬ ಧೈರ್ಯದೊಂದಿಗೆ ಶ್ರಮೆಯಲ್ಲಿ, ಶೋಧನೆಯಲ್ಲಿ ಮುಂದೆ ಸಾಗುವಂತೆ ನಿಮ್ಮನ್ನೇ ದೃಷ್ಟಿಸಿ ನಿಮಗೋಸ್ಕರವೇ ಬದುಕಲು ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರೊಂದಿಗೂ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನೆ ಅವಶ್ಯಕತೆಗಳಿರುವುದಾದರೆ 8939731313ಗೆ ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ವಾಟ್ಸಪ್ ಮಾಡಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ದೇವರು ಅದ್ಭುತವಾಗಿ ಪ್ರಾರ್ಥನೆಗೆ ಉತ್ತರಿಸುತ್ತಾರೆ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆಯೇ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಹೆಸರು ಊರು ಟೈಪ್ ಮಾಡಿರಿ. ಮತ್ತೆ ದೇವರ ಚಿತ್ತವಿರುವುದಾದರೆ ನಾಳೆ ಇದೇ ದಿನ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.